ಹಾವೇರಿ ಜಿಲ್ಲೆಯಲ್ಲಿ ವರ್ಣನ ಆರ್ಭಟ ಹೆಚ್ಚಾಗಿದೆ. ರಟ್ಟಿಹಳ್ಳಿ ಭಾಗದಲ್ಲಿ ಭಾರಿ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ರಸ್ತೆಗಳ ಮೇಲೆ ನೀರು ತುಂಬಿ ಹರಿದು ವಾಹನ ಸವಾರರು ಪರದಾಡುವಂತಾಗಿದೆ. ಇದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನಲ್ಲಿ ಆಗಿರುವಂಥದ್ದು. ಅಲ್ಲೆಲ್ಲ ಮಳೆನೇ ಇರಲಿಲ್ಲ. ಸರಿಯಾಗಿ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನಕ್ಕೆ ಖುಷಿ ಇದೆ. ಬಟ್ ಸರಿಯಾಗೇ ಬಂದಿದೆ ಮಳೆ, ಯದ್ವಾ ತದ್ವಾ ಬಂದಿದೆ. ಅಲ್ಲಿನ ಜನಕ್ಕೆ ಒಂದು ಕಡೆ ಖುಷಿ ಮತ್ತು ಒಂದು ಕಡೆ ಬೆಳೆದಿದ್ದಂಥ ಬೆಳೆಗಳು ನಾಶ ಆಗ್ತಾ ಇರುವಂಥದ್ದು ರೈತರಿಗೆ ಆತಂಕ, ನೋವು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2 ದಿನ ಮಳೆಯಾಗಲಿದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿನ್ನೆಯಿಂದ ಭಟ್ಕಳ, ಹೊನ್ನಾವರ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು ಮಾರ್ಕೆಟ್ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಮೀನುಗಾರರು ಮತ್ತು ಪ್ರವಾಸಿಗರು ಕಡಲಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಎಲ್ಲ ತಾಲೂಕುಗಳ ಆಡಳಿತ ಅಲರ್ಟ್ ಆಗಿರುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಪರಿಸ್ಥಿತಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಬರ್ತಾನೇ ಇರುತ್ತೆ ಮಳೆ. ರೆಡ್ ಅಲರ್ಟ್ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅನ್ನುವಂಥ ಎಚ್ಚರಿಕೆ ಅಲ್ಲಿನ ಜನಕ್ಕಂತೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಕರಾವಳಿ ಭಾಗದ ಜನಕ್ಕೆ, ಮಲೆನಾಡಿನ ಭಾಗದ ಜನಕ್ಕೆ ಮಳೆ ಅನ್ನುವಂಥದ್ದು ಅವರಿಗೆ ಮಾಮೂಲಿ ಆಗ್ಬಿಟ್ಟಿದೆ. ನಾವು ತೋರಿಸ್ತಾ ಇರ್ತೀವಿ ರೆಡ್ ಅಲರ್ಟು ಚೆನ್ನಾಗಿ ಬರುತ್ತೆ ಅಂತ, ಬಟ್ ಅವರಿಗೆ ಅಭ್ಯಾಸ ಅದು. ರೀಲ್ಸ್ ಮಾಡಲು ಹೋಗಿ ನದಿಯಲ್ಲಿ ಮುಳುಗಿದ ಕಾರು. ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ. ನಿಯಮಗಳನ್ನ ಗಾಳಿಗೆ ತೂರಿ ಪುಂಡಾಟ ಆಡಿದ. ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ನದಿಯಲ್ಲಿ ಮುಳುಗಿರುವಂಥದ್ದು ಕಾರು. ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರ ಹುಚ್ಚಾಟ. ಕೆಲವರು ಇದ್ದಾರೆ, ಸೈಕೋಗಳ ಥರ ಆಡ್ತಾರೆ. ರೀಲ್ಸ್ ಹಾಕೊಳ್ಳೋದು, ಅದಕ್ಕೆ ಲೈಕ್ಸು, ವ್ಯೂವ್ಸು, ಫಾಲೋವರ್ಸ್ ಆಗಬೇಕು ಅನ್ನುವಂಥ ಹುಚ್ಚು. ಆ ಹುಚ್ಚಾಟ ಹೆಂಗೆಲ್ಲ ಆಡ್ಸತ್ ನೋಡಿ. ತಲೆ ತಿರುಗ್ತಾ ಇರುತ್ತೆ ಕೆಲವರಿಗೆ. ಇತ್ತೀಚೆಗೆ ಇರುವಂಥ ಯುವಕರಿಗಂತೂ, ಯುವತಿಯರಿಗೆ ಬರೀ ರೀಲ್ಸ್ ಹುಚ್ಚು. ಹಿನ್ನೀರಲ್ಲಿ ಕಾರು ನಿಲ್ಲಿಸಿದ್ದಂಥ ಯುವಕರ ಗುಂಪು ಫೋಟೋ ಕ್ಲಿಕ್ಕಿಸಲು ಮುಂದಾಗಿದ್ದಂಥ ಯುವಕರು ನೋಡ್ತಾ ಇದ್ದಂತೆ ಮುಳುಗೋಗಿದೆ ಕಾರು. ಕೊಚ್ಕೊಂಡು ಹೋಗ್ಬೇಕು, ಕಾರು ಸಿಗಬಾರ್ದದು. ನೋಡಿ, ನಿಮ್ಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಯಲ್ಲಿ. ಹುಚ್ಚ ನನ್ನ ಮಕ್ಕಳು, ಕಾರೇ ಮುಳುಗೋಗಿದೆ ರೀಲ್ಸ್ ಹುಚ್ಚಿಗೆ. ಪಾಪ ಯಾವನ್ಗಾದ್ರೂ ಏನಾದರೂ ಆಗಿದ್ರೆ ಅವ್ರ ತಂದೆ ತಾಯಿ ಕತೆ ಹೇಳಿ, ಏನೋ ನನ್ನ ಮಕ್ಕಳು ಹೋಗಿದ್ದಾರೆ, ಮಜಾ ಮಾಡಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಿ ಯಾವಂದಾದ್ರೂ ಪ್ರಾಣಗೀಣ ಹೋಗಿದ್ದಿದ್ರೆ ಮತ್ತದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಅಲ್ಲಿರುವಂಥ ಪೊಲೀಸರು, ಅಲ್ಲಿನ ಸ್ಥಳೀಯರು, ಮೀನುಗಾರರ ತಜ್ಞರು ಎಲ್ಲ ಬಂದು ಇಳಿಬೇಕಾಗಿತ್ತು ಇವ್ರು ಆಡೋ ಹುಚ್ಚಾಟಕ್ಕೆ. ಚೆನ್ನಾಗಿ ಮಳೆ ಬರ್ತಾ ಇದೆ, ಎಲ್ಲ ಕಡೆ ನೀರು ಹರಿತಾ ಇದೆ. ಇಂಥ ಸಂದರ್ಭದಲ್ಲಿ ಹುಚ್ಚಾಟ ಇದು. ಎಲ್ಲೆಲ್ಲಿಗೆ ಅಂತ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ ಹೇಳಿ, ಅಲ್ಲಿಗೆ ಹೋಗ್ಬೇಡಿ, ಇಲ್ಲಿಗೆ ಇಳಿಬೇಡಿ ಅಂತ. ಕಾಮನ್ ಸೆನ್ಸ್ ಅನ್ನುವಂಥದ್ದು ಬೇಕು, ಅದ್ಯಾವುದೂ ಇಲ್ಲ ಯುವಕರಿಗೆ. ಒಳಗಾಕ್ಬೇಕು, ಒಂದು 4 ದಿನ ಪೊಲೀಸ್ ಸ್ಟೇಷನಲ್ಲಿ ಕೂರಿಸ್ಬೇಕು, ಗೊತ್ತಾಗುತ್ತೆ. ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ವೈರಲ್ ಆಗಿದೆ. ಪ್ರವಾಸಿಗರ ಹುಚ್ಚಾಟಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.